ಕೇರಳದ ವಯನಾಡಲ್ಲಿ ಸಂಭವಿಸಿದಂತ ದುರಂತ ಸ್ಥಳದಲ್ಲಿ ಸದ್ಯ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಭೂಕುಸಿತದ ಸ್ಥಳದಲ್ಲಿ ಮಣ್ಣಿನ ಅವಶೇಷದ ಅಡಿಯಲ್ಲಿ ಯಾರಾದರೂ ಸಿಕ್ಕಾಕೊಂಡಿದ್ದಾರಾ ಅಂತ ಹುಡುಕುವಂತ ಕೆಲಸಗಳಾಗ್ತಾ ಇದೆ. ಈವರೆಗೆ ಒಟ್ಟು 3 ಮೃತದೇಹಗಳ ಗುರುತು ಪತ್ತೆಯಾಗಿದೆ. 5 ನಾಪತ್ತೆಯಾಗಿದ್ದಾರೆ. ಕಣ್ಮರೆಯಾದವರಿಗಾಗಿ ಶೋಧ ಕಾರ್ಯ ನಿನ್ನೆ ಮಧ್ಯರಾತ್ರಿಯವರೆಗೂ ಕೂಡ ನಡೆದಿದೆ. ಮೀನಾಕ್ಷಿ ಸೇತುವೆ ಮೇಲಿನ ಮಣ್ಣನ್ನು ತೆರವು ಮಾಡಿದ್ದಾರೆ ಸಿಬ್ಬಂದಿ. 10ಕ್ಕೂ ಹೆಚ್ಚು ಹಿಟಾಚಿ ಟ್ರಕ್ಗಳು, 200ಕ್ಕೂ ಅಧಿಕ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ದುರಂತದ ಸ್ಥಳದಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತ್ಯಕ್ಷ ವರದಿ ಮಾಡಿದೆ. ಏನಾಗಿದೆ ಅಲ್ಲಿ, ದುರಂತಕ್ಕೆ ಏನು ಕಾರಣ, ಪ್ರಾಕೃತಿಕ ವಿಕೋಪನ ಅಥವಾ ಮಾನವ ನಿರ್ಮಿತ ವಿಕೋಪನ, ಇದು ಇದೆಲ್ಲದರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ ಸುವರ್ಣ ನ್ಯೂಸ್ ಸ್ಥಳದಿಂದ. ದುರಂತ ನಡೆದಂತ ಸ್ಥಳದ ದೃಶ್ಯವನ್ನ ನೀವೀಗ ನೋಡ್ತಾ ಇರೋದು. 3 ಗುರುತು ಪತ್ತೆಯಾಗಿದೆ. ಮೃತಪಟ್ಟವರ ಪೈಕಿ 5 ಮಂದಿ ನಾಪತ್ತೆಯಾಗಿದ್ದಾರೆ. ಅವರನ್ನ ಹುಡುಕುವಂತ ಕೆಲಸಗಳಾಗ್ತಾ ಇದೆ. ಮಣ್ಣು ದೊಡ್ಡ ಪ್ರಮಾಣದಲ್ಲಿ ಕುಸಿದು ಆ ಮಣ್ಣಿನ ಅವಶೇಷದ ಅಡಿಯಲ್ಲಿ ಸಿಲುಕಿರುವಂತ ಮನೆಗಳು, ಕಟ್ಟಡಗಳು, ಇದರಲ್ಲಿ ಯಾರಾದರೂ ಇದ್ರ ಇದನ್ನು ಹುಡುಕುವಂತ ಕೆಲಸಗಳಾಗ್ತಾ ಇದೆ. ನೋಡ್ತಾ ಇದ್ದೀರಿ ಘಟನಾ ಸ್ಥಳದ ದೃಶ್ಯ ಇದು. ಅಲ್ಲಿಂದಲೂ ಕೂಡ ನೇರವಾದಂತಹ ಏನೋ ಗೊಡ್ಡು ಏನಿದೆ, ಇಡೀ ಗೊಡ್ಡು ಈ ಒಂದು ಸೇತುವೆಯನ್ನು ದಾಟಿದ ಸೇತುವೆ ಭಾಗಕ್ಕೆ ಬಂದು ಬಿದ್ದಿರುವಂಥದ್ದು. ಜೊತೆಗೆ ಈಗ ಇಲ್ಲಿ ಕೆಲಸ ಮಾಡಿದಂತಹ ಬಹುತೇಕರು ಕೂಡ ಮಧ್ಯಪ್ರದೇಶ, ಬಿಹಾರ, ಉತ್ತರ ಪ್ರದೇಶ, ಸುರಂಗ ರಸ್ತೆ ನಿರ್ಮಾಣವಾಗ್ತಾ ಇದ್ದಂತ ಸ್ಥಳ ಇದು. ಕಲ್ಲಿಕೋಟೆಯಿಂದ ವಯನಾಡನ್ನ ಕನೆಕ್ಟ್ ಮಾಡುವಂತ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ಆ ಸ್ಥಳದಲ್ಲಿ ಸಂಭವಿಸಿರುವಂತ ದುರಂತ. ಸ್ಥಳೀಯರ ಮಾಹಿತಿ ಪ್ರಕಾರ ಸುರಂಗದಲ್ಲಿ ಏನೂ ಸಮಸ್ಯೆ ಆಗಿಲ್ಲ. ಆದರೆ ಸುರಂಗ ತೋಡೋದಕ್ಕೆ ಅಥವಾ ಸುರಂಗ ತೋಡಿ ಸೈಡಿಗೆ ಹಾಕಲಾಗಿದ್ದಂತ ಮಣ್ಣು ಧಾರಾಕಾರ ಮಳೆಯ ಪರಿಣಾಮ ಕುಸಿದು ಈ ಕಡೆಗೆ ಬಂದಿರೋದು. ದೊಡ್ಡ ಪ್ರಮಾಣದಲ್ಲಿ ಮಣ್ಣೆ ಸುನಾಮಿಯ ರೀತಿಯಲ್ಲಿ ಅಪ್ಪಳಿಸಿದೆ. ಅದಕ್ಕೆ ಸಂಬಂಧಿಸಿದಂಥ ದೃಶ್ಯವನ್ನ ಕೂಡ ನೀವು ನೋಡಬಹುದು. ಆ CCTV ದೃಶ್ಯವನ್ನು ನೀವು ಗಮನಿಸಬಹುದು. ನೀರಿನೊಂದಿಗೆ ಮಣ್ಣು ಹರಿದು ಬಂದಿರೋದು. ಇದರ ಅವಶೇಷದ ಅಡಿಯಲ್ಲಿ ಎಷ್ಟು ಜನ ಏನಾಗಿದ್ದಾರೆ ಅನ್ನೋದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. 3 ಮೃತದೇಹಗಳನ್ನು ಸದ್ಯ ಸ್ಥಳದಿಂದ ತೆಗೆಯಲಾಗಿದೆ. 5 ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಹುಡುಕಾಟ ನಡೀತಾ ಇದೆ. ಇನ್ನು ಯಾರು ಮೃತಪಟ್ಟರು, ಯಾರು ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗಿದೆ. ಕೇರಳ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ. ಆ ಸುರಂಗದ ಸ್ಥಳದಲ್ಲಿ ಮೃತಪಟ್ಟವರ ಮಾಹಿತಿಗೆ ಲಭ್ಯ ಆಗಿರೋದು. ಮಧ್ಯಪ್ರದೇಶದ ಆಪರೇಟರ್ ಚಂದ್ರಬಾನ್, ಬಿಹಾರದ ವಿಕಾಸ್ ಕುಮಾರ್, ಜಾರ್ಖಂಡ್ನ ಅನ್ಮೋಲ್ ಮೃತ ದುರ್ದೈವಿಗಳು. ಹಿಮಾಚಲ ಪ್ರದೇಶದ ನಿರ್ಮಾಣ ವ್ಯವಸ್ಥಾಪಕ ವಿಕ್ರಮ್ ರಾಣಾ, ಹಿಮಾಚಲ ಪ್ರದೇಶದ ಮತ್ತೊಬ್ಬ ಇಂಜಿನಿಯರ್ ರಾಹುಲ್, ಬಿಹಾರದ ಮೊಹಮ್ಮದ್ ಇಮ್ರಾನ್, ಬಂಗಾಳದ ರಾಕೇಶ್, ಉತ್ತರ ಪ್ರದೇಶದ ಅಜರುದ್ದೀನ್, ಇವರಿಗಾಗಿ ಸದ್ಯ ಶೋಧ ಕಾರ್ಯ ನಡೀತಾ ಇದೆ. ಮೃತಪಟ್ಟವರೆಲ್ಲರೂ ಕೂಡ ಹೊರ ರಾಜ್ಯದವರು, ನಾಪತ್ತೆಯಾದವರು ಕೂಡ. ಅಂದ್ರೆ ಆ ಸುರಂಗ ಮಾರ್ಗದ ಕಾಮಗಾರಿ ಏನು ನಡೀತಾ ಇತ್ತು, ಆ ಕಾಮಗಾರಿಯ ಕಾರ್ಮಿಕರು ಮತ್ತು ಇಂಜಿನಿಯರ್ಸು, ವ್ಯವಸ್ಥಾಪಕರು, ಸದ್ಯ ಅವರಿಗಾಗಿ ಹುಡುಕಾಟ ನಡೀತಾ ಇದೆ. ನಾಪತ್ತೆಯಾದಂಥ 5 ಮಂದಿಗೋಸ್ಕರ ಹುಡುಕಾಟ ನಡೀತಾ ಇದೆ. 3 ಮೃತದೇಹಗಳು ಪತ್ತೆಯಾಗಿದೆ. ಮೃತಪಟ್ಟವರ ಮಾಹಿತಿ ಮಧ್ಯಪ್ರದೇಶದ ಚಂದ್ರಬಾನ್, ಬಿಹಾರದ ವಿಕಾಸ್ ಕುಮಾರ್ ಮತ್ತು ಜಾರ್ಖಂಡ್ನ ಅನ್ಮೋಲ್. ಇನ್ನು 5 ಜನ ನಾಪತ್ತೆಯಾಗಿದ್ದಾರೆ. 5 ಕೂಡ ಹೊರ ರಾಜ್ಯದವರು, ಕೇರಳದವರಲ್ಲ, ಸ್ಥಳೀಯರಲ್ಲ, ಹೊರಗಿನವರು.
ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ. ಮಧುಸೂದನ್, ಸದ್ಯ ಏನಾಗ್ತಾ ಇದೆ, ಸ್ಥಳೀಯರು ಏನು ಹೇಳ್ತಾರೆ? ಅಂದ್ರೆ ಇದು ಮ್ಯಾನ್ ಮೇಡ್ ಡಿಸಾಸ್ಟರ್ ಅನ್ನುವಂಥ ಮಾತಿತ್ತು ನಿನ್ನೆ, ಅದೇ ಆಗಿರೋದಾ ಏನು? ರಕ್ಷಿತ್, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ಸ್ಥಳೀಯರು ಹೇಳೋ ರೀತಿಯಲ್ಲಿ ಇದು ಮ್ಯಾನ್ ಮೇಡ್. ಯಾಕಂತಂದ್ರೆ ಕರೆಕ್ಟ್ ಆಗಿ ಇದೇ ತಿಂಗಳ 31ನೇ ತಾರೀಕಿಗೆ ಬಂದರೆ ಇದೇ ಸ್ಥಳದಲ್ಲಿ, ಅಂದ್ರೆ ನಾವೇನು ಚೂರಲ್ಮಲೆ ಒಂದು ಜಾಗ ನೋಡ್ತೀವಿ, ಆ ಜಾಗದಲ್ಲಿ ಪ್ರಕೃತಿ ಮುನಿದು ದೊಡ್ಡ ಲ್ಯಾಂಡ್ ಸ್ಲೈಡ್ ಆಗಿತ್ತು, ದೊಡ್ಡ ಪ್ರಮಾಣದ ಸಾವು ನೋವಾಗಿತ್ತು. ಆದ್ರೆ ಈ ಬಾರಿ ಆಗಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಮನುಷ್ಯ ಮಾಡಿರ್ತಕ್ಕಂಥದ್ದು. ಅದರ ಸಾಕ್ಷಿಯನ್ನ ತೋರಿಸ್ತಾ ಹೋಗ್ತೀನಿ. ನಿಮಗೆ ನೀವು ಇಲ್ಲಿ ಗಮನಿಸಬಹುದು. ಯಾಕಂದ್ರೆ ಈಗಷ್ಟೇ ಕೂಡ ಮಿಸ್ಟ್ ಬರ್ಲಿಕ್ಕೆ ಶುರುವಾಯಿತು. ಇದೇ ಈ ಒಂದು ಸ್ಥಳ ಏನಿದೆ, ಈ ಒಂದು ಸ್ಥಳ ಮೀನಾಕ್ಷಿ ಬ್ರಿಡ್ಜ್ ಅಂತ ಹೇಳಿ, ಇಲ್ಲಿ ಸುಮಾರು 8.7 ಕಿಲೋಮೀಟರ್ ದೂರದ ಟ್ವಿನ್ಸ್ ಸುರಂಗ ಮಾರ್ಗವನ್ನ, ಅಂದ್ರೆ ಜೋಡಿ ಸುರಂಗ ಮಾರ್ಗವನ್ನ ಕೆಲಸ ಮಾಡಲಾಗ್ತಾ ಇತ್ತು. ಆರಂಭದ ಸ್ಥಳ ಏನಿದೆ, ಆ ಸ್ಥಳದಲ್ಲಿ ಬೆಟ್ಟವನ್ನ ಕೊರೆದಿದ್ರು. ಬೆಟ್ಟವನ್ನ ಕೊರೆದ ಮಣ್ಣನ್ನ ಬೆಟ್ಟದ ಪಕ್ಕದಲ್ಲೇ ಕೂಡ ಹಾಕಿದ್ರು. ಅದರ ಮೇಲೆ ಬ್ಲೂ ಕಲರ್ ಅಲ್ಲಿ ಕಾಣುವಂತ ಟಾರ್ಪಲ್ ಏನಿದೆ, ಆ ಟಾರ್ಪಲ್ ಅನ್ನ ಸಂಪೂರ್ಣವಾಗಿ ಒದಿಸಲಾಗಿತ್ತು. ಇನ್ನು ಏನ್ ಕಾಮಗಾರಿ ಶುರು ಮಾಡಿದ್ರು, ಮಣ್ಣೇನು ಒಳಗಡೆಯಿಂದ ತೆಗೆದಿದ್ರು, ಅದನ್ನ ಇಲ್ಲಿಂದ ಬೇರೆ ಕಡೆಗೆ ಸಾಗಿಸಬೇಕಾಗಿತ್ತು. ಇದನ್ನ ಸ್ಥಳೀಯವಾಗಿ ಎಲ್ಲರೂ ಕೂಡ ಅವ್ರಿಗೆ ಒತ್ತಾಯ ಮಾಡ್ಕೊಂಡು ಬಂದಿದ್ರು. ಕಾಂಟ್ರಾಕ್ಟರ್ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ಕಳೆದ 10 ದಿನಗಳಿಂದ ಆಗಾಗ್ಗೆ ಬಿದ್ದ ಮಳೆ, ಕಳೆದ 3 ದಿನಗಳಿಂದ ಬಿದ್ದಂತ ಜೋರು ಮಳೆ, ಆ ಜೋರು ಮಳೆ ಏನಿತ್ತು, ಬೆಟ್ಟದಿಂದ ಬರುವಂತ ನೀರನ್ನ ಇವರು ರಾಶಿ ಹಾಕಿದಂತ ಮಣ್ಣೇನಿತ್ತು, ಆ ಮಣ್ಣಿನ ಜೊತೆಗೆ ಸೇರ್ತಾ ಹೋಗ್ತು. ಅಂದ್ರೆ ಆ ಮಣ್ಣಿಂದ ಆಚೆಗೆ ನೀರು ಬರ್ಲಿಲ್ಲ, ಮಣ್ಣಿನ ಒಳಭಾಗಕ್ಕೆಲ್ಲವೂ ಕೂಡ ನೀರು ಸೇರ್ತಾ ಹೋಗ್ತು. ಬೆಟ್ಟ ಮತ್ತೆ ರಾಶಿ ಹಾಕಿರ್ತಕ್ಕಂಥ ಮಣ್ಣಿನ ಮಧ್ಯದಲ್ಲಿ ನೀರು ಹರಿಲಿಕ್ಕೆ ಯಾವಾಗ ಶುರುವಾಯಿತು, ಆಗ ಸಂಪೂರ್ಣವಾಗಿ ಇವರು ತೆಗೆದಿಟ್ಟಿದ್ದಂತ ಮಣ್ಣು ಸಂಪೂರ್ಣ ಜಾರಿ ಬಂದಿರತಕ್ಕಂಥದ್ದು. ಅಂದ್ರೆ ಈ ಒಂದು ಟನಲ್ ಏನಿದೆ ಬೆಟ್ಟದ ಅರ್ಧ ಭಾಗದಲ್ಲಿ ಬರುತ್ತೆ. ಟನಲ್ ಬಂದಾದ ನಂತರದಲ್ಲಿ ಸುಮಾರು 50 ರಿಂದ 60 ಮೀಟರ್ ಇಳಿಜಾರಿದೆ. ಅಂದ್ರೆ ಹೊಳೆ ಏನಿದೆ, ಈ ಮೀನಾಕ್ಷಿ ಬ್ರಿಡ್ಜ್ ನ ನಡುವೆ ಹೋಗ್ತಾ ಇರ್ತಕ್ಕಂಥ ಹೊಳೆ ಏನಿದೆ, ಆ ಹೊಳೆ ಹೋಗುತ್ತೆ. ಆ ಬ್ರಿಡ್ಜ್ ಏನಿದೆ, ಆ ಬ್ರಿಡ್ಜ್ ನೇರವಾಗಿ ಟನಲ್ಗೆ ಕನೆಕ್ಟ್ ಮಾಡ್ತಾ ಇದ್ರು. ಆ ಒಂದು ಸ್ಥಳಕ್ಕೇನೆ ನಿನ್ನೆ ಸಂಪೂರ್ಣವಾದಂತ ಮಣ್ಣಿನ ರಾಶಿ ಬಂದಿರತಕ್ಕಂಥದ್ದು. ಇಡೀ ರಾಶಿಯಲ್ಲಿ ಒಂದು ದುರಂತ ಏನು ಅಂತ ಹೇಳಿದ್ರೆ, ಇಲ್ಲಿ ಕಾಮಗಾರಿ ಆಗ್ತಾ ಇತ್ತು. ಆ ಕಾರಣಕ್ಕಾಗಿ ಇಲ್ಲಿಂದನೇ ಚೂರಲ್ಮಲೆಗೆ ಹೋಗುವಂತ ಜನರೇನಿದ್ರು ಅವರೆಲ್ಲ ಹೆಚ್ಚು ಓಡಾಟವನ್ನ ಮಾಡ್ತಾರಲ್ಲ, ಬೇರೆ ಪ್ಯಾರಲಲ್ ರೋಡ್ ಅನ್ನ ಬಳಸ್ತಾ ಇದ್ರು. ಹಾಗಾಗಿ ಸ್ಥಳೀಯರ ಸಾವು ನೋವುಗಳಾಗಿಲ್ಲ. ಆದ್ರೆ ದುರಂತ ಏನು ಅಂತ ಹೇಳಿದ್ರೆ, ಈ ಒಂದು ಕಾಮಗಾರಿಯನ್ನ ಮಾಡ್ತಾ ಇದ್ದಂತ ಸಿಬ್ಬಂದಿಗಳು ಮತ್ತೆ ಇಂಜಿನಿಯರ್ಗಳೇನಿದ್ರು ಅವರು ಇದರಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಬಿಹಾರ್, ಜಾರ್ಖಂಡ್, ಉತ್ತರ ಪ್ರದೇಶ ಈ ರೀತಿಯಾಗಿ ನಾರ್ತ್ ಸೈಡ್ ಅಲ್ಲೇ ಇದ್ದಂತವ್ರು. ಜೊತೆಗೆ ಅವರು ವಾಸ ಮಾಡ್ಲಿಕ್ಕೆ, ಅಂದ್ರೆ ತಾತ್ಕಾಲಿಕವಾಗಿ ವಾಸ ಮಾಡ್ಲಿಕ್ಕೆ ಕಂಟೈನರ್ ಗಳನ್ನ ಆ ಒಂದು ಟನಲ್ ನ ಕೆಳಭಾಗದಲ್ಲಿ ಮಾಡ್ಕೊಂಡಿದ್ರು. ಸುಮಾರು ಒಂದು 20-25 ಕಂಟೈನರ್ಗಳಿದೆ. ಅದ್ರ ಜೊತೆಗೆ ಅವರ ವಾಹನಗಳು, ಅಂದ್ರೆ ಸಿಬ್ಬಂದಿಗಳನ್ನ ಬೇರೆ ಕಡೆಯಿಂದ ಇಲ್ಲಿಗೆ ಕರ್ಕೊಂಬರಕ್ಕೆ ಏನ್ ಇಟ್ಟಿದ್ದಂತ ವಾಹನಗಳಿದ್ವು, ಆ ವಾಹನಗಳು ಈ ಒಂದು ಗುಡ್ಡ ಕುಸಿತದಲ್ಲಿ ಸಂಪೂರ್ಣವಾಗಿ ಜಖಮಾಗಿರ್ತಕ್ಕಂಥದ್ದು. ಇನ್ನೂ ಕೂಡ 5 ಜನ ಕಾಣೆಯಾಗಿದ್ದಾರೆ. ನಿನ್ನೆ ಇಡೀ ದಿನ ಏನಾಗ್ತು ಅಂತ ಹೇಳಿದ್ರೆ, ಅಂದ್ರೆ 100% ಇಡೀ ಬ್ರಿಡ್ಜ್ ಏನ್ ಮುಚ್ಚಿತ್ತು ಅದನ್ನ 100% ಓಪನ್ ಮಾಡಿದ್ರು. ಅದಾದ ನಂತರದಲ್ಲಿ ಟನಲ್ ಹತ್ರ ಹೋಗ್ಬೇಕು ಅಂತ ಹೇಳಿದ್ರೆ ಇನ್ನು ಸುಮಾರು 100 ಮೀಟರ್ಗಳ ಅಂತರ ಇದೆ ಬ್ರಿಡ್ಜ್ ಇಂದ ಮುಂದೆಗೆ. ಆ ಒಂದು 100 ಮೀಟರ್ನ ಅಂತರದಲ್ಲಿ ಇರ್ತಕ್ಕಂಥ ಮಣ್ಣೇನಿದೆ, ಆ ಮಣ್ಣನ್ನ ತೆಗೆಯೋ ಕೆಲಸವನ್ನ ಇವತ್ತು NDRF ಅವರು ಮಾಡ್ತಾ ಇದ್ದಾರೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆ ಟನಲ್ ಓಪನ್ ಮಾಡಿದ್ರಲ್ಲ, ಇಡೀ ಬೆಟ್ಟ ಇರ್ತಕ್ಕಂಥದ್ದು ಕಲ್ಲಿನ ಬಂಡೆಯ ಮೇಲೆ. ಸದ್ಯಕ್ಕೆ ನಿಜಕ್ಕೂ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಬಾರಿ ಆಗಿರ್ತಕ್ಕಂಥ ದುರಂತದಲ್ಲಿ ಕಡಿಮೆ ಪ್ರಮಾಣದ ಅಪಾಯ ಇರೋದು ಯಾಕೆ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಸಂಪೂರ್ಣವಾದಂತ ಕಲ್ಲಿನ ರಾಶಿ. ಮಧುಸೂದನ್, ಮಳೆಗೆ ಸಂಬಂಧಿಸಿ ಇವತ್ತೇನು ವಯನಾಡಲ್ಲಿ ಮುನ್ಸೂಚನೆ ಇದೆ ಮತ್ತು ಇವತ್ತು ಕೂಡ ಇಲ್ಲಿ ಆ ಸ್ಪಾಟ್ ನ ಸುತ್ತಮುತ್ತ ಮನೆಗಳಿದಾವ? ರಕ್ಷತ್, ಈಗ ಹೇಳ್ತೀನಿ. ಯಾಕಂತಂದ್ರೆ ನಮ್ಗೆ ಒಂದೇ, ನೀವು ಇಲ್ಲಿ ನಮ್ಮ ಕ್ಯಾಮ್ರಾ ಇರ್ತಕ್ಕಂಥ ಕೆಳಭಾಗದಲ್ಲೇ ನೋಡಬಹುದು, ಇಲ್ಲೇ ಮನೆಗಳಿದೆ. ಅಂದ್ರೆ ಈ ಒಂದು ಸ್ಪಾಟ್ ಏನಿದೆ, ಸ್ಪಾಟ್ ನ ನದಿ ದಾಟಿದ ನಂತರದಲ್ಲಿ ಸುಮಾರು 120 ರಿಂದ 150 ಮನೆಗಳಿದೆ. ಈಗ ಆ ಒಂದು ಸ್ಪಾಟ್ ನ ಮುಂಭಾಗದಲ್ಲೇ ಸುಮಾರು 20ಕ್ಕೂ ಹೆಚ್ಚು ಮನೆಗಳಿರ್ತಕ್ಕಂಥದ್ದು. ಸದ್ಯಕ್ಕೆ ಕಡಿಮೆ ಪ್ರಮಾಣದ ಮಣ್ಣು ಜಾರಿರೋ ಕಾರಣಕ್ಕಾಗಿ ಒಳೆ ದಾಟಿ ಮುಂದೆಗೆ ಮಣ್ಣು ಬಂದಿಲ್ಲ. ಒಂದು ಇನ್ ಕೇಸ್ ಈಗ ಕಳೆದ ಬಾರಿ ಆದಂತಹ ಲ್ಯಾಂಡ್ ಸ್ಲೈಡ್ ಏನಾದ್ರೂ ಆಗಿದ್ರೆ ಇಲ್ಲಿನ ಸಾವಿನ ಪ್ರಮಾಣ ಅತಿ ದೊಡ್ಡದಾಗ್ತಾ ಇತ್ತು. ಸದ್ಯಕ್ಕೆ ಇಲ್ಲಿ ಕಣ್ಣು ಮುಂದೆ ಸಿಗುವಂತ ಒಂದು 20-30 ಮನೆಗಳೇನಿವೆ, ಅವು ಒಂದ್ ರೀತಿಯಲ್ಲಿ ಸಾವಿನ ದವಡೆಯಿಂದ ಪಾರಾಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಇನ್ನು ಮಳೆ ವಿಚಾರಕ್ಕೆ ಬರೋದಾದ್ರೆ, ಇವತ್ತು ಕೂಡ ಕಳೆದ ರಾತ್ರಿ ಕೂಡ ಅತಿ ಹೆಚ್ಚಿನ ಮಳೆ ಈ ಒಂದು ಭಾಗದಲ್ಲಾಯ್ತು. ಹೊಳೆಯು ಕೂಡ ಸಣ್ಣ ಪ್ರಮಾಣದಲ್ಲಿ ಏರಿಕೆಯಲ್ಲಿ ಹೊಳೆ ಕೂಡ ಹರಿತಾ ಇದೆ. ಈಗಲೂ ಕೂಡ ಬೆಳಗ್ಗೆಯಿಂದ ಬಿಟ್ಟು ಆಗಿಂದಾಗೆ ಮಳೆ ಬರ್ತಾ ಇರ್ತಕ್ಕಂಥದ್ದು, ಅದು ಒಂದು ರೀತಿಯಲ್ಲಿ ಕಾರ್ಯಾಚರಣೆಗೆ ಅಡ್ಡಿಯನ್ನ ಮಾಡ್ತಾ ಇದೆ. ಈಗ ಸದ್ಯಕ್ಕೆ ಏನು ವಾಹನಗಳ ಓಡಾಟದ
ಅವಸ್ಥೆಗೆ ಒಂದಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಮಣ್ಣಿನ ರಾಶಿಯೊಳಗೆ ಈಗ ಕಣ್ಮರೆಯಾಗಿರ್ತಕ್ಕಂಥ 5 ಜನರು ಏನಿದ್ದಾರೆ ಅವರ ಹುಡುಕಾಟಕ್ಕೂ ಕೂಡ ಒಂದಷ್ಟು ಕಾರ್ಯಾಚರಣೆಗಳು ನಡೀತಾ ಇದೆ. ಬಹಳ ಸ್ಪಷ್ಟವಾಗಿ ಹೇಳ್ಬೋದು, ಈ ಬಾರಿ ಆಗಿರ್ತಕ್ಕಂಥ ಒಂದು ಲ್ಯಾಂಡ್ ಸ್ಲೈಡ್ ಏನಿದೆ ಇದು ಮನುಷ್ಯ ತನಗೆ ತಾನು ತಂದು ಒಟ್ಕೊಂಡಿರ್ತಕ್ಕಂಥ ಅಪಾಯ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ರಕ್ಷತ್, ಥ್ಯಾಂಕ್ ಯು ಮಧುಸೂದನ್ ಮಾಹಿತಿಗೆ. ವಯನಾಡಿನ ಮೇಪ್ಪಾಡಿ ಮತ್ತು ಕಲ್ಲಾಡಿಯಲ್ಲಿ ಸಂಭವಿಸಿರುವಂತಹ ಈ ದುರಂತಕ್ಕೆ ಸಂಬಂಧಿಸಿ ಅಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಇದು ಪ್ರಾಕೃತಿಕ ವಿಕೋಪ ಅಲ್ಲ, ಬದಲಾಗಿ ಮನುಷ್ಯನೇ ಮಾಡಿರುವಂತ ಎಡವಟ್ಟಿದು, ಮನುಷ್ಯನ ಕೈಯಾರೆ ಆಗಿರುವಂತ ತಪ್ಪಿದು. ಗುಡ್ಡವನ್ನ ಕೊರೆಯಲಾಗಿತ್ತು, ಮಣ್ಣು ರಾಶಿ ಹಾಕಲಾಗಿತ್ತು, ಆ ಮಣ್ಣನ್ನ ಆ ಸ್ಥಳದಿಂದ ತೆರವು ಮಾಡಬೇಕಿತ್ತು. ಆದರೆ ಗುತ್ತಿಗೆದಾರ ಮಣ್ಣನ್ನು ತೆರವು ಮಾಡಿರಲಿಲ್ಲ, ಹಂಗೆ ಬಿಟ್ಟಿದ್ದ. ಗುಡ್ಡ ಕೊರೆದಂತ ಮತ್ತು ಸುರಂಗ ಕೊರೆದಂತ ಮಣ್ಣನ್ನ ರಾಶಿ ಹಾಕಲಾಗಿದೆ. ಧಾರಾಕಾರ ಮಳೆಗೆ ಏನಾಗಿದೆ ಅಂತಂದ್ರೆ ಆ ಮಣ್ಣು ಮಳೆಯ ನೀರಿನೊಂದಿಗೆ ಕೆಳಗೆ ಇಳಿದು ಬಂದಿದೆ. ಅದರಿಂದ ಸಂಭವಿಸಿರುವಂತ ದುರಂತ ಇದು. ಮಣ್ಣನ್ನ ತೆರವು ಮಾಡಿದರೆ ಸ್ಥಳದಿಂದ ಏನೂ ಆಗ್ತಾ ಇರಲಿಲ್ಲ, ಈ ದುರಂತ ಸಂಭವಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಸೊ ಮನುಷ್ಯನೇ ಮಾಡಿರುವಂತ ತಪ್ಪಿದು ಅಂತ ಸ್ಥಳೀಯರು ಹೇಳ್ತಾರೆ. ಕಾಂಕ್ರೀಟ್ ಅಲ್ಲಿ ಹಾಕಿದ್ರು, ಆದ್ರೆ ಕಾಂಕ್ರೀಟ್ ಬ್ಯಾಕ್ ಸೈಡ್ ನೀಲ್ ಬಿದ್ರೆ ಕಾಂಕ್ರೀಟ್ ಸೈಡ್ ಬಂದ್ಬಿಡ್ತದೆ. ಇಲ್ಲಿ ಮಳೆ ನಮ್ ಬೇರೆ ಸ್ಟೇಟ್ ತರ ಮಳೆ ಅಲ್ಲಲ್ಲ, ಘಾಟ್ ಸೆಕ್ಷನ್ ವಯನಾಡು ನಮ್ಮ ಹೆವಿ ರೈನು ಸರ್. ಕಾಂಕ್ರೀಟ್ ಬ್ಯಾಕ್ ಸೈಡ್ ನೀರಿದ್ರೆ ಆಟೋಮೆಟಿಕ್ ಬಂದ್ಬಿಡ್ತದಲ್ಲ ಅದು. ಹಾ, ಅದು ಬಂದಿದೆ, ಅಲ್ಲ ಬಂದಿದೆ, ಆ ಕಡೆಯಿಂದ ಬರ್ತಾ ಇದೆ, ಎಲ್ಲ ಒಂದೇ ಸೇರಿ ನೋಡೋದು. ಅವು ಇಲ್ಲಿ ಇವಾಗ ಒಂದು 10 ದಿವಸದಿಂದ ಸ್ಟಾಪ್ ಆಗಿದೆ ವರ್ಕ್. ಮಳೆ ಇದೆಲ್ಲ, ಹೆವಿ ಮಳೆಯಲ್ಲಿ ಏನು ವರ್ಕ್ ಮಾಡ್ತಾ ಇದ್ದಿಲ್ಲ, ಸ್ಟಾಪ್ ಆಗಿದೆ. ಆದ್ರೆ ಅಲ್ಲಿ ರೊಟೀನ್ ಸೆಕ್ಯೂರಿಟಿ ಆ ಥರ ಸ್ಟಾಫ್ಗಳೆಲ್ಲ ಸ್ವಲ್ಪ ಇತ್ತು. ಇಲ್ಲ, ಅದ್ರಲ್ಲಿ ಸ್ಟಾಫ್ ಇದ್ರೆ ಅಲ್ಲಿ ಇರ್ತಾ ಇದ್ರು. ಇವಾಗ ಸ್ಟಾಫ್ ಇರ್ಲಿಲ್ಲ, ಎಲ್ಲ ಬೇರೆ ಊರಿಗೆ ಹೋಗಿದೆ ಅನ್ಸುತ್ತೆ. 300 ಜನ ಏನೋ ಇತ್ತು, ಇವಾಗ ಇರ್ಲಿಲ್ಲ ಜಾಸ್ತಿ ಯಾರು. ಇಲ್ಲಾಂದ್ರೆ ಇನ್ನೂ ಹೆವಿ ಆಗ್ತಾ ಇದೆ. ಇಲ್ಲ ಸರ್, ಸ್ಟಾರ್ಟ್ ಆಗ್ತಾ ಇದೆ ಇನ್ನು, ಸ್ಟಾರ್ಟಿಂಗ್ ಎಲ್ಲ. ಸ್ಟಾರ್ಟಿಂಗ್ ಆದ್ರೆ ಫಸ್ಟ್ ಮಣ್ಣು ಬಿಚ್ಚಿ ಅದಾದ್ಮೇಲೆ ಇದು ಸ್ಟೋನ್ ಸಿಗ್ಬೇಕಲ್ಲ. ಮಣ್ಣು ಇತ್ತು, ಅದು ಒಳಗೆ ಅಲ್ಲಿ ಇರೋದು ಬಾಕಿ ಬಚ್ಚ ಇರೋದು ಮಣ್ಣು ಇದೆಯಲ್ಲ, ಅದು ಎಲ್ಲ ಒಂದೇ ಸೇರಿ. ಅಷ್ಟೊಂದು ಮಳೆ ಇದಲ್ಲ, ಆ ಕಾಂಕ್ರೀಟ್ ಒಳಗಡೆಯಿಂದ ಇಳಿದು ಬಾಂಬ್ ತರ ಬ್ಲಾಸ್ಟ್ ಆಯ್ತು ಒಂದೇ ಸೇರಿ. ಅದೇ ಬ್ಲಾಸ್ಟ್. ಎಷ್ಟು ದೂರದಿಂದ ಬಂದಿದೆ ಈ ಮಣ್ಣು? ಅದು ಅಲ್ಲಿಂದ ಬೆಳಿಗ್ಗೆ ನಿಮ್ಗೆ ಕಾಣಿಸುತ್ತೆ ಸ್ವಲ್ಪ ಈ ತರ. ಒಂದು ½ ಕಿಲೋಮೀಟರ್, 1.5 ಕಿಲೋಮೀಟರ್ ಇದೆ ಇಲ್ಲಿ ಬೆಟ್ಟಕ್ಕೆ. ಇಲ್ಲಿಂದ ಇಲ್ಲಿ ಹತ್ರ ಇಲ್ಲ, ಕಾಣಿಸೋದು ಹತ್ರ ಇಲ್ಲ, ಸ್ವಲ್ಪ ದೂರ ಇದೆ, ಅಲ್ಲಿಂದ ಬಂದಿರೋದು. ಹಾ, ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.